ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಏನು ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿ ಆಯುರ್ವೇದ ಬಂದಿದ್ದೀರಾ ಮೇಡಮ್? ಏನಾಗಿತ್ತು? ನನಗೆ ಸೊಂಟ ಭಾಳ ಪೇಯ್ನ್ ಇತ್ತು. ಆಮೇಲೆ ಮತ್ತೆ ಕಾಲು ಫ್ಲೆಕ್ಸಿಬಲ್ಲೇ ಇರಲಿಲ್ಲ, ಮಾಡಲಿಕ್ಕೆ ಮಡ್ಚಕ್ಕೆ ಬರ್ತಾ ಇರಲಿಲ್ಲ ಕಾಲು. ಎಷ್ಟು ವರ್ಷದಿಂದ? ಸುಮಾರು ಒಂದು 4-5 ವರ್ಷದಿಂದ. ಸೊಂಟ ನೋವಂತೂ ಒಂದು 10-15 ವರ್ಷ ಇತ್ತು ಅನಿಸುತ್ತೆ. ಆದರೆ ಇವಾಗ ಖಂಡಿತ ತುಂಬ ಚೆನ್ನಾಗಾಗಿದೆ. ಹೌದಾ? ಏನೇನು ಸಮಸ್ಯೆ ಫೇಸ್ ಮಾಡ್ತಾರೆ? ಎಲ್ಲೆಲ್ಲಿ ತೋರಿಸಿದ್ರೆ ಮುಂಚೆ? ಬ್ಯಾಂಗ್ಳೂರಲ್ಲೆಲ್ಲ ಆಯುರ್ವೇದಿಕ್ ಹೋಗಿದ್ದೆ, ಇಂಗ್ಲೀಷ್ ಮೆಡಿಸನ್ನು, ಯಾರೋ ಸರ್ಜರಿನೇ ಮಾಡಬೇಕು ಅಂದರು. ಕಾಲಂತೂ ಫೋಲ್ಡ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಕೆಳಗಡೆ ಇಂಡಿಯನ್ ಟಾಯ್ಲೆಟ್ ಆಗಿರ್ಬೋದು ಅಂಥ ಜಾಗದಲ್ಲೆಲ್ಲ ಕೂರ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಈಗ ಇಲ್ಲಿ ಬಂದು ಹೋದ್ಮೇಲೆ 42 ಡೇಸ್ ಬಿಟ್ಟು ಬರೋಕ್ಕೆ ಹೇಳಿದ್ವಿ. 45 ಡೇಸ್ ಆದಮೇಲೆ ತುಂಬ ಚೆನ್ನಾಗಾಗಿದೆ. ಹೌದಾ? ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಆಗಿದೆಯಾ? ಖಂಡಿತ. ನೆಕ್ ಪೈನ್ ಇತ್ತು, ಅದು ಕತ್ತಿಂಗ್ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಶೋಲ್ಡರ್ ಪೈನು ಎಲ್ಲ ತುಂಬ ಪೈನ್ ಇತ್ತು ನನಗೆ. ಓಕೆ. ಕಾಲುಗಳು ಮಡ್ಚಕ್ಕೂ ಆಗ್ತಾ ಇರಲಿಲ್ಲ, ನಡೆಯೋಕ್ಕೂ ಕಷ್ಟ ಆಗ್ತಾ ಇತ್ತಾ? ತುಂಬ ನಡೆಯೋಕ್ಕೂ, ಇವನ್ ಬೈಕಲ್ಲಿ ಕಾರಲ್ಲಿ ಕೂತ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತದೆ. ಏನು ಈ 15 ವರ್ಷದಿಂದ ಎಲ್ಲ ಕಡೆ ತೋರಿಸಿ ಇಲ್ಲಿ ಆ ಥರದ್ದು ಏನು ಡಿಫ್ರೆಂಟ್ ಆಗಿರೋ ಟ್ರೀಟ್ಮೆಂಟ್ ನಿಮ್ಗೆ ಸಿಕ್ತು ಮೇಡಮ್ ಇಲ್ಲಿ? ಖಂಡಿತ ಸಿಕ್ಕಿದೆ. ನನಗೆ ಬಂದು 2 ಡೇಸ್ಗೆ ನನಗೆ ಕಾಲು ತುಂಬ ಫ್ಲೆಕ್ಸಿಬಲ್, ನನಗೆ ಮಡ್ಚ್ಕೊಂಡು ಕೂತ್ಕೊಳ್ಳೋಕ್ಕೆ ಬರ್ದೇ ಇದ್ದಿದ್ದು ನಂಗೆ 2 ಡೇಸ್ಗೆ ಅದ್ರ ಎಫೆಕ್ಟ್ ಗೊತ್ತಾಯಿತು. ಆಮೇಲೆ 45 ಡೇಸ್ ಬಿಟ್ಟು ಬಂದಮೇಲಂತೂ ಸೊಂಟ ನೋವೆಲ್ಲ ತುಂಬಾ ಕಡಿಮೆ ಆಗಿತ್ತು. ಒಂದು 5%-10% ಇತ್ತು ಅನಿಸುತ್ತೆ. ಈಗ ನಾನು ಇನ್ನೊಂದು ಮಂತ್ ರೆಸ್ಟ್ ತೊಗೊಂಡ್ರೆ ಅದು ಹೋಗುತ್ತೆ ಅನ್ಕೋತೀನಿ ನನಗೆ. ಯಾಕಂದರೆ ಅಷ್ಟು ಪೈನ್ ಇದ್ದಿದ್ದು ಕಡಿಮೆ ಆಗಿಬಿಟ್ಟಿದೆ. ಹೋಗುತ್ತೆ, ಅದು ಹೋಗುತ್ತೆ ಅನ್ಕೋತೀನಿ. ಓಕೆ. ಚಿಕಿತ್ಸೆಗಳೆಲ್ಲ ಚೆನ್ನಾಗಿತ್ತು? ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ, ಭಾಳ ಚೆನ್ನಾಗಿ ಕೋಆಪರೇಟ್. ಎಷ್ಟು ದಿನದ ಚಿಕಿತ್ಸೆಗಳು ತೊಗೊಂಡ್ರಿ? ನಾನು ಫಸ್ಟ್ ಡೇ ಬಂದುಬಿಟ್ಟು 12 ಡೇಸ್ ಫಸ್ಟ್ ಅಡ್ಮಿಟ್ ಆದಾಗ 12 ಡೇಸ್ ಏನೋ ಟ್ರೀಟ್ಮೆಂಟ್ ಕೊಟ್ಟರು. ಆಮೇಲೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ರೆಸ್ಟ್ ಹೇಳ್ಬಿಟ್ಟು ಕಳಿಸಿದ್ರು. ಒಂದು 45 ಡೇಸ್ ರೆಸ್ಟ್ ಇಟ್ಕೊಂಡು ಮತ್ತೆ ಬಂದಮೇಲೆ 3 ಡೇಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು 1 ಮಂತ್ ರೆಸ್ಟ್ ಹೇಳಕ್ಕೆ, ಆಮೇಲೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಆಯುರ್ಮಠಮ್ಗೂ ಬೇರೆ ಹಾಸ್ಪಿಟ್ಲಿಗೂ ಡಿಫ್ರೆನ್ಸ್ ಏನು ಕಾಣ್ತು ಮೇಡಮ್? ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಭಾಳ ಚೆನ್ನಾಗಿದೆ. ಎಷ್ಟೋ ಪೈನ್ ಅಂತ ಬಂದವ್ರಿಗೆ ಇಲ್ಲಿ ಭಾಳ ರಿಲೀಫ್. ನನಗಂತೂ ಭಾಳ ಅಂದರೆ ಭಾಳ ಖುಷಿಯಾಗಿದೆ. ಏನು ನನಗೆ ಈ ಪೈನ್ ಜೀವನ ಪರ್ಯಂತ ಇರ್ತಾ ಇತ್ತು ಅಂತೇನೋ ಅನಿಸ್ತಿತ್ತು. ಏನಾಗಿಲ್ಲ, ಚೆನ್ನಾಗಿದ್ದೀನಿ ಅಂತ ಖುಷಿಯಾಗಿದೆ. ಸೊ ನೋವಿಂದ ಮುಕ್ತಿ ಪಡೆದಿದ್ದೀರಾ ಈಗ ಪೂರ್ತಿಯಾಗಿ? ಬರದೇ ಹೋದರೆ ಸಾಕಷ್ಟೇ. ಈ ವಿಡಿಯೋ ನೋಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಚಿಕಿತ್ಸೆ ಬಗ್ಗೆ? ಇಂಥ ನೋವಲ್ಲಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಾನು ಹೀಗೆ ಯಾರೋ ಈ ವಿಡಿಯೋ ನೋಡೇ ಬಂದದ್ದು. ನಾನು ಅಂದರೆ ಸಾಮಾನ್ಯ ಎಲ್ಲ ಕಡೆ ನೋಡಿದ್ದೆ. ಸ್ವಲ್ಪ ಜನಗಳದ್ದು ಇದನ್ನು ನೋಡಿನೇ ನಾನು ಬಂದರೆ ಚೆನ್ನಾಗಾಗತ್ತೇನೋ ಅಂದ್ಕೊಂಡು ಬಂದಿದ್ದೀನಿ. ಅದಕ್ಕೆ ಮೋಸ ಆಗಿಲ್ಲ, ತುಂಬಾ ಚೆನ್ನಾಗಾಗಿದೆ. ಓಕೆ. ಸೊ ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನಾನು ನನ್ನ ಅತ್ತೆ ಕರ್ಕೊಂಡು ಬಂದಿದ್ದೀನಿ ಇವಾಗ. ಹೌದಾ? ಮತ್ತೆ ನನ್ನ ತಮ್ಮನಿಗೂ ಬರೋಕ್ಕೆ ಹೇಳ್ತಾ ಇದ್ದೀನಿ. ಅವನಿಗೂ ಡಿಸ್ಕೇನೋ ಬಲ್ಗೇನೋ ಆಗಿದೆ, ಅವನಿಗೂ ಬಾ, ಖಂಡಿತ ಸರಿಯಾಗತ್ತೆ ಬಾ ಅಂತ ಹೇಳ್ತಾ ಇದ್ದೀನಿ. ಓಕೆ, ಭಾಳ ಸಂತೋಷ ಆಯಿತು. ನಿಮ್ಮ ಹೆಸರು ಮೇಡಮ್? ಭಾರತಿ. ಯಾವ ಊರಿಂದ ಬಂದಿದ್ದೀರಾ? ನೇಟಿವ್ ಶಿವಮೊಗ್ಗ, ನಾವು ಇರೋದು ಬ್ಯಾಂಗ್ಳೂರಿಂದ ಬಂದಿದ್ದೀರಾ. ಸೊ ಇಲ್ಲಿ ನಿಮಗೆ ಸಂತೋಷವಾಗಿದೆ. ಸೊ ಆಯುರ್ಮಠಮ್ಗೆ ಬೇರೆಯವ್ರನ್ನ ರೆಕಮೆಂಡ್ ಮಾಡೋಕ್ಕೂ ಇಷ್ಟ? ನಾನೇ ಮಾಡ್ತೀನಿ, ಒಬ್ಬರನ್ನಲ್ಲ, ತುಂಬ ಜನ ರೆಕಮೆಂಡ್ ಮಾಡ್ತೀನಿ. ಭಾಳ ಸಂತೋಷ. ಯಾಕಂದ್ರೆ ಮೇಡಮ್ ಈ ಥರ ನೋವಲ್ಲಿರೋರಿಗೆ ಚಿಕಿತ್ಸೆ ತಗೊಂಡು ಚೆನ್ನಾಗಿರೋರು ಹೇಳಿದಾಗ ಬೇರೆ ರಿಲೀಫ್ ಆಗುತ್ತೆ. ಅಂದರೆ ಬಂದು 2 ಡೇಸ್ಗೆ ತುಂಬ ರಿಕವರಿ ಕಾಣಿಸುತ್ತೆ. ಖುಷಿ ಆಗುತ್ತೆ. ಎಷ್ಟು ವರ್ಷದಿದ್ದ ನೋವು 2 ಡೇಸ್ಗೆ ಕಡಿಮೆ ಆಗುತ್ತಲ್ಲ, ಅದು ತುಂಬ ಖುಷಿಯಾಗೋ ವಿಷಯ. ತುಂಬ ನೀವು ಮಾತು ಕೇಳ್ತಾ ಇದ್ರೆ ಭಾಳಷ್ಟು ಜನಕ್ಕೆ ನೋವಲ್ಲಿರೋ ಸಮಾಧಾನ ಸಿಗುತ್ತೆ. ಬರ್ಬೇಕು ಸರ್, ನಾವು ಮಾತಾಡೋದು ನಮ್ಮ ಇದರಿಂದ ಬೇರೆಯವ್ರಿಗೆ ಇಲ್ಲಿ ಬಂದರೆ ಹುಷಾರಾಗತ್ತೆ ಅನ್ನೋದ್ರಲ್ಲಿ ಇರಬೇಕು. ಯಾಕಂದರೆ ನಾನು ಸುಮಾರು ಒಂದು 5 ಲಕ್ಷದ ಮೇಲೆ ಕಳ್ಕೊಂಡಿದ್ದೀನಿ. ಹೌದಾ? ಆಯಿಂಟ್ಮೆಂಟ್ ಎಲ್ಲ ಫುಲ್ಲು, MRI ಅಂತ ಹಿಡಿದು ಒಂದು 5-6 ಜನ ಡಾಕ್ಟ್ರು. ಸೊ 3 ಮಂತ್ಸ್ 4 ಮಂತ್ಸ್ ಟ್ಯಾಬ್ಲೆಟ್ಸು, ಕನ್ಸಲ್ಟೇಷನು, ಅದು ಇದು ಎಲ್ಲ ಸುಮಾರಾಗಿ ಹೋಗ್ಬಿಟ್ಟಿದೆ. ಆದರೆ ಇಲ್ಲಿ ಬಂದು ನಂಗೆ ತುಂಬ ರಿಲೀಫ್ ಆಗಿದೆ. ಯಾಕೆ ಸರ್ಜರಿ ಮಾಡಬೇಕು ಅಂತ ಅನಿಸ್ಲಿಲ್ವಾ ನಿಮ್ಗೆ ಹೇಳಿದಾಗ? ನಂಗೆ ಅನ್ನಿಸ್ಲಿಲ್ಲ. ನನಗದು ಸರ್ಜರಿ ಮಾಡೋ ಅಷ್ಟೇನು ಪ್ರಾಬ್ಲಮ್ ಆಗಿಲ್ಲ. ಅದೇನು ಸರ್ಜರಿ ಅಂತಾರಲ್ಲ, ಏನು ನನ್ನ ಹಸ್ಬೆಂಡಿಗೆ ಹಂಗೂ ಅಂದೆ. ಅವರೊಬ್ಬರು ಫುಲ್ಲು MBBS ಡಾಕ್ಟ್ರು, ತುಂಬ ಹಿಂದ್ಗಡೆ ಇದಿದೆ ಅವರು. ನಾನು ಹಂಗೆ ಅಂದಾಗ ನನ್ನ ಕಾಲ್ಗೆ ಏನಾಗಿದೆ ಅಂತ ಸರ್ಜರಿ ಮಾಡ್ತಾರೆ ಅವರು ಅಂತ ಅಂದ್ಕೊಂಡಿದ್ದೆ. ನಂಗೆ ಬೇಡ ಅಂತ ಅಂತೂ ಸುಮ್ಮನಿದ್ದೆ, ನೋಡೋಣ ಅಂತ. ಲಾಸ್ಟಲ್ಲಿ ಕೊನೆಗೆಲ್ಲೋ ಫೈನಲಿ ಒಂದು ಒಳ್ಳೆ ಹಾಸ್ಪಿಟಲ್ ಸಿಕ್ತು ನನಗಷ್ಟೇ. ಪರಿಹಾರ ಆಯಿತು ಮೇಡಮ್. ನಿಮಗೆ ದೇವರು ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ. ಹೀಗೆ ನಗ್ನಗ್ತಾ ಜೀವಂತ ಪೂರ್ತಿ ಚೆನ್ನಾಗಿರಿ. ಥ್ಯಾಂಕ್ ಯು.